ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು 3 ಗಂಟು ಬೆಸದ ನಂಟು ಕಥೆಯ 8ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮರುದಿನ ಮುಂಜಾನೆ ಬೇಗ ಎದ್ದ ಆರಾಧ್ಯ ತನ್ನ ನಿತ್ಯ ಕೆಲಸವನ್ನು ಮಾಡಿ ಮುಗಿಸಿ ಉಪಹಾರವನ್ನು ಸಿದ್ಧಪಡಿಸಿದಳು. ಅಷ್ಟರಲ್ಲಿ ಅಂಜಲಿ ಕೂಡ ಎದ್ದಿದ್ದಳು. ಈ ಕಡೆ ಅವಿನ್ ಕೂಡ ಅಂದು ಬಹಳ ಬೇಗನೆ ಎದ್ದಿದ್ದನು. ಆರಾಧ್ಯಳ ಜೊತೆಗೆ ಅವಳು ಊರಿಗೆ ಹೋಗಬೇಕು ಎನ್ನುವುದರ ಅರಿವಿತ್ತವನಿಗೆ. ಅದಕ್ಕಾಗಿ ಹುಡುಗ ಎಂದಿಗಿಂತ ಅಂದು ಬಹಳ ಬೇಗ ಎದ್ದಿದ್ದನು. ಎದ್ದವನೇ ಮುಖ ತೊಳೆದು ಸ್ನಾನ ಮಾಡಿ ತಿಳಿ ನೀಲಿ ಬಣ್ಣದ ಶರ್ಟನ್ನು ಧರಿಸಿ ಅದನ್ನು ಮುಂಗೈ ತನಕ ಮಡಚಿದವನು ಆ ಬಣ್ಣದ ಶರ್ಟ್ಗೆ ಒಪ್ಪುವ ಹಾಗೆ ಪ್ಯಾಂಟ್ ತೊಟ್ಟು ನೀಟಾಗಿ ತಯಾರಾಗಿ ಹೊರಬಂದನು. ಮಗ ಇಷ್ಟು ಬೇಗ ಎದ್ದು ಇಷ್ಟೊಂದು ರೆಡಿಯಾಗಿ ಖುಷಿಯಿಂದ ಬರುತ್ತಿರುವುದನ್ನು ಕಂಡ ಪೂರ್ಣಚಂದ್ರ ಮತ್ತು ಪದ್ಮಾವತಿ ಅವರು ಆಶ್ಚರ್ಯದಿಂದ ಮುಖ ನೋಡಿಕೊಂಡರು. ಹೆಂಡತಿಯ ಮುಖ ನೋಡಿದ ಪೂರ್ಣಚಂದ್ರರವರು, ಏನು ರಾಯರು ಬಹಳ ಬೇಗ ಎದ್ದು ಎಲ್ಲಿಗೂ ಹೊರಟಿದ್ದಾರೆ ಎಂದು ಕೇಳಿದರೆ, ಗೊತ್ತಿಲ್ಲ ರೀ, ನನಗೂ ಅದೇ ಅನುಮಾನ. ಇವನು ಇಷ್ಟು ಬೇಗ ಎದ್ದವನೇ ಅಲ್ಲ, ಅದರಲ್ಲೂ ಇಷ್ಟು ಬೇಗ ಎದ್ದು ಇಷ್ಟೊಂದು ಚೆನ್ನಾಗಿ ರೆಡಿ ಆದವನೇ ಅಲ್ಲ. ಆದ್ರಿವತ್ತು ಯಾಕೋ ವಿಚಿತ್ರವಾಗಿ ಕಾಣಿಸ್ತಿದ್ದಾನೆ ಎಂದರು ಪದ್ಮಾವತಿ. ತಂದೆ ತಾಯಿಯ ಮುಖದಲ್ಲಿ ಆದ ಬದಲಾವಣೆ ಕಂಡು ಗಮನಿಸಿದ ಅವಿನ್, ಮಮ್ಮಿ ಡ್ಯಾಡಿ, ನಂಗೆ ಹೊರಗಡೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಬರೋಕೆ ಅದೆಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ನೀವು ನನಗೋಸ್ಕರ ಕಾಯಬೇಡಿ, ಊಟ ಮಾಡಿ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟನು. ಅವನು ಆ ರೀತಿ ಬಿರುಸಿನಿಂದ ಹೋದ ಕಡೆಯೇ ದೃಷ್ಟಿ ನೆಟ್ಟ ಮಡದಿಗೆ, ನೋಡಿದ್ದೇನೆ ನಿನ್ನ ಮಗನನ್ನ, ಅವನವನ ಹುಡುಗಿನ ಮೀಟ್ ಮಾಡೋಕೆ ಹೋಗ್ತಾ ಇದ್ದಾನೆ ಕಣೆ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಈ ಮನೆಗೆ ನಮ್ಮ ಸೊಸೆ ಬರ್ತಾಳೆ ಎಂದು ಹೇಳಿ ನಕ್ಕರು ಪೂರ್ಣಚಂದ್ರ. ಆರಾಧ್ಯ, ನೀನು ಹೋಗಿ ರೆಡಿ ಆಗು. ಇವತ್ತು ನೀನು ಊರಿಗೆ ಹೋಗಬೇಕು, ನಿನ್ನ ತಾಯಿನ ನೋಡೋಕ್ಕೆ ನೆನಪಿದೆ ತಾನೆ? ಅದು ಅಲ್ಲದೆ ಇವತ್ತು ಬರೀ ನೀನೊಬ್ಳೇ ಹೋಗ್ತಿಲ್ಲ, ನಿನ್ನ ಜೊತೆ ಅವಿನ್ ಕೂಡ ಬರ್ತಾ ಇದ್ದಾರೆ. ಹಾಗಿದ್ದಾಗ ನೀನು ಯಾವತ್ತಿನ ಹಾಗೆ ಹೀಗೆ ಕೆಲಸ ಮಾಡಿ ನಿಂತ್ಕೊಂಡ್ರೆ ಆಗುತ್ತೇನೆ? ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅವ್ರು ಬರ್ತಾರೆ, ಹೋಗು ಹೊರಡು. ಅವ್ರು ಬರೋ ತನಕ ನೀನು ರೆಡಿ ಆಗದಿದ್ರೆ ಏನು ಚಂದ ಹೇಳು? ನೀನು ಯಾಕೆ ಅಡುಗೆ ಮಾಡೋಕೆ ಬಂದೆ? ಇವತ್ತು ಹೇಗಿದ್ರು ಕೆಲಸಕ್ಕೆ ರಜಾ, ನಾನೇ ಮಾಡ್ಕೊಳ್ಳಲ್ವ ತಿಂಡಿನ? ನೀನೊಬ್ಳು, ಅದೇನು ಹುಡುಗಿನು? ಸರಿ ಹೋಗು, ರೆಡಿ ಆಗು. ಏನಾದರೂ ಹೆಲ್ಪ್ ಬೇಕಾದರೆ ಕೇಳು, ಬರ್ತೀನಿ ಎಂದವಳ ಮಾತಿಗೆ, ಅದು ಹಾಗಲ್ಲ ಕಣೆ, ಪ್ರತಿದಿನವೂ ನೀನೇ ಅಡುಗೆ ತಿಂಡಿ ಎಲ್ಲನೂ ಮಾಡ್ತೀಯ, ನಾನು ನೀನು ಬೇಯಿಸಿ ಹಾಕೋದನ್ನು ತಿನ್ನೋದು ಮಾತ್ರ. ಅದಕ್ಕೆ ಇವತ್ತೊಂದಿನ ಆದರೂ ನಾನು ತಿಂಡಿ ರೆಡಿ ಮಾಡ್ತೀನಿ, ನೀನು ಆರಾಮಾಗಿ ಮಲಗಲಿ ಅಂತ ಹೇಳಿ ನಾನೇ ಅಡುಗೆ ಕೋಣೆಗೆ ಬಂದೆ. ಇನ್ನೇನು ಸ್ವಲ್ಪ ಹೊತ್ತು ಅಷ್ಟೇ ಆಗೋಗುತ್ತೆ, ಅದಾದಮೇಲೆ ನಾನು ರೆಡಿ ಆಗ್ತೀನಿ. ರೆಡಿ ಆಗೋಕ್ಕೆ ಎಷ್ಟು ಟೈಮ್ ಬೇಕು ಹೇಳು? ಜಸ್ಟ್ 5 ಮಿನಿಟ್ಸ್ ಸಾಕು ಎಂದು ಹೇಳಿ ಮುದ್ದಾದ ಮುಗುಳು ನಗೆ ನಕ್ಕ ಆರಾಧ್ಯಳನ್ನು ಕಂಡು ಸೊಂಟದ ಮೇಲೆ ಕೈಯಿಟ್ಟ ಅಂಜಲಿ, ಅಮ್ಮ ತಾಯಿ, ನೀನು ಅಡುಗೆ ಮಾಡೋದು ಬೇಡ, ನಾನು ಮಧ್ಯಾಹ್ನ ತನಕ ಮಲಗೋದು ಬೇಡ. ನೀನೀಗ ಹೋಗಿ ಬೇಗ ರೆಡಿಯಾಗಿ ಬಾ. ಹೀಗೆ ಬಿಟ್ಟರೆ ನೀನು ಮಧ್ಯಾಹ್ನದವರೆಗೂ ಅಡುಗೆ ಮಾಡಿ ರಾತ್ರಿಗೂ ಅಡುಗೆ ಮಾಡೋಕ್ಕೆ ಹೊರಡ್ತೀಯ. ಅದಕ್ಕೆ ನಾನು ನಿನ್ನನ್ನು ಅಡುಗೆ ಕೋಣೆಗೆ ಕಳಿಸಲ್ಲ. ಸಮಯ ಹೋಗೋದು ಗೊತ್ತಾಗಲ್ಲ ಕೈಯಲ್ಲಿ ಸೌಟ್ ಹಿಡ್ಕೊಂಡ್ರೆ ನಿಂಗೆ. ಸುಮ್ಮನೆ ಇಲ್ಲಿಂದ ಹೋಗ್ತೀಯ ಇಲ್ವೇ ಈಗ ಎಂದು ಕೇಳಿದಳು. ಸರಿನಮ್ಮ ಸರಿ, ಅದಕ್ಕೂ ನೀನು ಕೋಪ ಮಾಡ್ಕೋಬೇಡ, ನಾನು ಹೋಗ್ತೀನಿ ಬಿಡು ಎಂದವಳು ಅಲ್ಲಿಂದ ಸರಿದು ಹೋದಳು ಆರಾಧ್ಯ. ಕಡು ನೀಲಿ ಬಣ್ಣದ ಸಲ್ವಾರ್ ಧರಿಸಿದವಳು ಮುಖಕ್ಕೆ ಸ್ವಲ್ಪ ಪೌಡರ್ ಬಳಿದುಕೊಂಡು ಹಣೆಗೊಂದು ಬಿಂದಿ ಇಟ್ಟು ಕಣ್ಣಿಗೆ ಕಾಡಿಗೆ ಹಚ್ಚಿ ತುಟಿಗೆ ತೆಳುವಾಗಿ ಲಿಪ್ಸ್ಟಿಕ್ ಹಚ್ಚಿ ತನ್ನ ನೀಲವಾದ ಕೂದಲನ್ನು ಬಾಚಿ ಹಾಗೆಯೇ ಇಳಿಬಿಟ್ಟು ಹೊರಗೆ ಬಂದಳು. ಅಂಜು, ನಾನು ರೆಡಿ ಕಣೆ, ನೋಡಿದ್ಯಾ ಎಷ್ಟು ಬೇಗ ರೆಡಿ ಆದೆ ಅಂತ? ನನಗೆ ಜಸ್ಟ್ 5 ಮಿನಿಟ್ಸ್ ಸಾಕು ರೆಡಿ ಆಗೋಕ್ಕೆ. ಅಲ್ಲ, ನಂಗೊಂದು ಅರ್ಥ ಆಗಲ್ಲ ಕಣೆ, ನನಗೆ ರೆಡಿ ಆಗೋಕ್ಕೆ ಒಂದು 5 ನಿಮಿಷ ಸಾಕಾಗುತ್ತೆ, ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರ ಹೊತ್ತಿಗೆ ನಾನು ರೆಡಿ ಆಗಿರ್ತೀನಿ. ಆದರೆ ನೀನು ರೆಡಿ ಆಗೋಕ್ಕೆ 3/4 ಗಂಟೆ ತೆಗೋತೀಯ, ಇದೇ ನಂಗೆ ಆಶ್ಚರ್ಯ ಆಗೋ ವಿಷಯ. ಅಲ್ಲ, ಅಂಥದ್ದೇನಿದೆ ಅಷ್ಟು ಹೊತ್ತಿನ ತನಕ ರೆಡಿ ಆಗೋಕ್ಕೆ ಎಂದು ಕೇಳಿದವಳಿಗೆ, ಏನು ಮಾಡೋದಮ್ಮ, ಆ ದೇವರು ನಿನಗೆ ಕೊಟ್ಟಿರೋ ಹಾಗೆ ಸೌಂದರ್ಯನ ಎಲ್ಲ ಹೆಣ್ಮಕ್ಳಿಗೂ ಕೊಟ್ಟಿರಲ್ಲ ನೋಡು. ನೀನು ಮೊದಲೇ ನ್ಯಾಚುರಲ್ ಬ್ಯೂಟಿ, ನಿನಗೊಂದು ಡ್ರೆಸ್ ಹಾಕಿದರೆ ಸಾಕು, ಯಾವ ಮೇಕಪ್ ಕೂಡ ಮಾಡಬೇಕಂತಿಲ್ಲ. ಆದರೆ ನಾನು ಹಾಗೆ ಹೇಳು, ನನಗೆ ಡ್ರೆಸ್ ಹಾಕಿ ಮುಖಕ್ಕೆ ಫೌಂಡೇಶನ್ ಹಾಕಿ ಅದರ ಮೇಲೆ ಕೆಲವೊಂದು ಕಾಸ್ಮೆಟಿಕ್ಸ್ ಹಾಕಿ ರೆಡಿ ಆಗೋಷ್ಟರ ಹೊತ್ತಿಗೆ 3/4 ಗಂಟೆ ಆಗಿ ಹೋಗಿರುತ್ತೆ. ಏನು ಮಾಡೋದು ಎಂದವಳು, ನೀನು ನಿಜವಾಗ್ಲೂ ಬ್ಯೂಟಿ ಕ್ವೀನ್ ಕಣೆ ಆರಾಧ್ಯ, ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಸುಳ್ಳಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ನಿನ್ನ ಮುಖ, ನಿನ್ನ ಮಾತು, ಅಬ್ಬಬ್ಬ, ಅದೆಂಥ ಸನ್ಯಾಸಿ ಆಗಿದ್ರೂ ಕೂಡ ನಿನ್ನ ಈ ಸೌಂದರ್ಯಕ್ಕೆ ಸೋಲ್ಲೇಬೇಕು ಎಂದಳು. ಸಾಕು ತಾವು ಹೊಗಳಿದ್ದು,
ಮುಗಿದಿದ್ರೆ ನಾನು ಹೊರಡ್ತೀನಿ ಎಂದಳು ಆರಾಧ್ಯ ನಗುತ್ತಲೇ. ಅಷ್ಟರಲ್ಲಿ ಅವಿನ ಕಾರಿನ ಶಬ್ದ ಆಗಿತ್ತು. ಅವಳ ಕಾರಿನ ಹಾರ್ನ್ನ ಶಬ್ದ ಕಿವಿಗೆ ಬೀಳುತ್ತಲೇ ಗೆಳತಿಯರಿಬ್ಬರ ಕಿವಿಯು ನೆಟ್ಟಗಾಯಿತು. ಇಬ್ಬರು ಕೂಡ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಆರಾಧ್ಯ, ಅವಿನ್ ಅವರು ಬಂದ್ರು ಅನ್ಸುತ್ತೆ ಕಣೆ. ಇದು ಅವರ ಕಾರ್ನದ್ದೇ ಸೌಂಡು. ನಿನಗೋಸ್ಕರನೇ ಹೊರಗಡೆ ಕಾಯ್ತಿದ್ದಾರೆ ಅನ್ಸುತ್ತೆ. ಬಾ ಬೇಗ ಹೋಗೋಣ ಎಂದ ಗೆಳತಿಯ ಮಾತಿಗೆ ಹೌದು ಎನ್ನುವಂತೆ ತಲೆ ಆಡಿಸಿದ ಆರಾಧ್ಯ ಅಂಜಲಿಯ ಜೊತೆಗೆ ಹೊರಗೆ ಬಂದಳು. ಓ ಬಂದ್ರ ಅವಿನ್ ಅವರೇ, ನಮ್ಮ ಆರಾಧ್ಯ ರೆಡಿ ಆಗ್ತಿದ್ದಾಳೆ ಎಂದು ನುಡಿದ ಅಂಜಲಿಯ ಮಾತಿಗೆ ಓ ಹೌದಾ, ಇಷ್ಟು ಬೇಗ ರೆಡಿ ಆಗಿರಲ್ಲ ಅಂದ್ಕೊಂಡಿದ್ದೆ. ಬಟ್ ಕರೆಕ್ಟ್ ಟೈಮ್ಗೆ ರೆಡಿ ಆಗಿದ್ದಾರೆ ನಿಮ್ಮ ಫ್ರೆಂಡ್. ಟೈಮ್ಗೆ ಬೆಲೆ ಕೊಡೋರು ನನಗೆ ತುಂಬ ಇಷ್ಟ ಆಗ್ತಾರೆ ಎಂದು ನಕ್ಕು ನುಡಿದ ಅವಿನ ಕಣ್ಣು ಹೋಗಿದ್ದು ನೀಲಿ ಬಣ್ಣದ ವಸ್ತ್ರ ಧರಿಸಿ ಹಾಡುತ್ತಿರುವ ಮುಂಗುರುಳನ್ನು ಕಿವಿಗೆ ಸಿಕ್ಕಿಸಿಕೊಳ್ಳುತ್ತಿದ್ದ ಆರಾಧ್ಯಳ ಮೇಲೆ. ಅವಳ ಅದ್ವಿತೀಯ ಚೆಲುವನ್ನು ಕಣ್ಣು ಮೆಟುಕಿಸದೆ ನೋಡುತ್ತಾ ನಿಂತಿದ್ದನು. ಆದರೆ ಅದನ್ನು ಗಮನಿಸಿದ ಆರಾಧ್ಯ ತಲೆ ಕೆಳಗೆ ಹಾಕಿ ಗೆಳತಿಯ ಪಕ್ಕ ನಿಂತಿದ್ದಳು. ಎಷ್ಟು ಹೊತ್ತಾದರೂ ಕೂಡ ಅವಿನ್ ಆರಾಧ್ಯಳ ಮೇಲಿಂದ ಕಣ್ಣು ತೆಗೆಯದೇ ಇರುವುದನ್ನು ನೋಡಿ ಅಂಜಲಿ ಅವಿನ್ ಅವರೇ ಹೊತ್ತಾಯ್ತನ್ಸುತ್ತೆ ಹೊರಡಿ ಎಂದಳು. ಅವಳ ಮಾತಿಗೆ ತಕ್ಷಣ ವಾಸ್ತವಕ್ಕೆ ಮಾಡಿದ ಅವಿನ್ ಹಾ ಹಾ ಅಂಜಲಿ ಅವರೇ, ಇನ್ನು ಹೊರಡೋದೆ. ಅದು ಏನೋ ಹೀಗೆ ಥಿಂಕ್ ಮಾಡ್ತಿದ್ದೆ ಎಂದವನು ಆರಾಧ್ಯಳ ಕಡೆ ತಿರುಗಿ ಆರಾಧ್ಯ ಬನ್ನಿ ಕೂತ್ಕೊಳ್ಳಿ ಎಂದನು. ಅವನ ಮಾತಿಗೆ ಅಡ್ಡಡ್ಡ ತಲೆ ಆಡಿಸಿದ ಆರಾಧ್ಯ ಕಾರ್ ಹತ್ತಿರ ಬಂದಳು. ಅವಳ ಹಿಂದೆಯೇ ಅಂಜಲಿ ಕೂಡ ಬಂದಳು. ಕಾರ್ನ ಡೋರ್ ತೆಗೆದ ಅವಿನ್ ಆರಾಧ್ಯಳನ್ನು ಕಾರ್ನಲ್ಲಿ ಮುಂದುಗಡೆ ಸೀಟಿನಲ್ಲಿ ಕೂರಿಸಿ ತಾನು ಅವಳ ಪಕ್ಕ ಬಂದು ಕುಳಿತನು. ಆರಾಧ್ಯ ಸೀಟ್ ಬೆಲ್ಟ್ ಹಾಕೊಳ್ಳಿ ಸೇಫ್ಟಿಗೆ ಅವಳ ಪಕ್ಕ ಕುಳಿತು ನುಡಿದನು. ಆದರೆ ಅವಳಿಗೆ ಅದು ತಿಳಿಯಬೇಕೆ, ಇಲ್ಲಿ ತನಕ ಕಾರ್ ಹತ್ತಿದವಳೇ ಅಲ್ಲ. ಅವಳ ಜೀವನದಲ್ಲಿ ಇದೇ ಮೊದಲನೇ ಬಾರಿಗೆ ಕಾರ್ ಹತ್ತಿದ್ದು. ಅವಳು ತಡವರಿಸುತ್ತಲೇ ಅದು ಅವಿನವರೇ, ನನಗೆ ಸೀಟ್ ಬೆಲ್ಟ್ ಹಾಕೋಕೆ ಬರಲ್ಲ, ಅದನ್ನು ಹೇಗೆ ಹಾಕಬೇಕಂತ ಗೊತ್ತಿಲ್ಲ ಎಂದಳು. ಓ ಹೌದಾ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನಾನು ಹೆಲ್ಪ್ ಮಾಡ್ತೀನಿ ಅಂದವನು ಅವಳ ಕಡೆಗೆ ಬಾಗಿ ತಾನೇ ಅವಳಿಗೆ ಸೀಟ್ ಬೆಲ್ಟ್ ಹಾಕಿದನು. ಅವನ ಅತಿ ಸಾಮೀಪ್ಯದಿಂದ ನಲುಗಿ ಹೋದಳು ಆರಾಧ್ಯ. ಅವನ ಬಿಸಿ ಉಸಿರು ಅವಳ ಕೊರಳನ್ನು ಸೋಕುತ್ತಿದ್ದಾಗ ನವಿರಾಗಿ ಕಂಪಿಸಿದ್ದಳು. ಇದ್ದಕ್ಕಿದ್ದ ಹಾಗೆ ಅವಳ ಹೃದಯ ಬಡಿತ ಕೂಡ ಹೆಚ್ಚಾಗಿತ್ತು. ಸೀಟ್ ಬೆಲ್ಟ್ ಹಾಕಿ ಹಿಂದಕ್ಕೆ ಸರಿದವನು ಹೊರಡೋಣ ಎಂದು ಕೇಳಿದರೆ ಸರಿ ಅನ್ನುವಂತೆ ತಲೆ ಆಡಿಸಿದಳು ಆರಾಧ್ಯ. ಅವಳ ಒಪ್ಪಿಗೆಯ ಮೇರೆಗೆ ಕಾರ್ ಸ್ಟಾರ್ಟ್ ಮಾಡಿದನು ಅವಿನ್. ಕಾರಿನಿಂದ ಕಣ್ಮರೆಯಾಗುವ ತನಕವೂ ತನ್ನ ಗೆಳತಿ ಅಂಜಲಿಗೆ ಕೈ ಬೀಸುತ್ತಿದ್ದಳು ಆರಾಧ್ಯ. ಅವಳು ಮರೆಯಾದ ನಂತರ ಗಾಳಿ ಬರುತ್ತಿದ್ದ ಕಡೆ ಮುಖ ಮಾಡಿ ಕೂತಳು. ಅವಳನ್ನೇ ಒಂದೆರಡು ಬಾರಿ ನೋಡಿದ ಅವಿನ್ ಅವಳು ಮಾತಾಡುವ ಕೃಪೆ ಮಾಡದೇ ಇದ್ದಾಗ ಕಾರ್ ಡ್ರೈವಿಂಗ್ ಮಾಡುತ್ತಲೇ ತಾನೇ ಅವಳ ಜೊತೆ ಮಾತಿಗೆ ಇಳಿದನು. ಆರಾಧ್ಯ, ಬೈ ದ ಬೈ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಐ ಮೀನ್ ಯಾರ್ಯಾರಿದ್ದೀರಾ? ಈಗ ಅವನ ಕಡೆ ಮುಖ ಮಾಡಿದವಳು ನಾವು 3 ಜನ ಇರೋದು, ಅಮ್ಮ, ನಾನು, ನನ್ನ ತಂಗಿ. ಅವಳು ಸ್ಟಡೀಸ್ ಮಾಡ್ತಿದ್ದಾಳೆ. ಓ ಹೌದಾ, ಮತ್ತೆ ನಿಮ್ಮ ತಂದೆ ಎಂದು ಅನುಮಾನಿಸುತ್ತಲೇ ಕೇಳಿದವನ ಪ್ರಶ್ನೆಗೆ ಒಂದು ಕ್ಷಣ ಮೌನ ವಹಿಸಿದವಳು ಅಪ್ಪ ಇಲ್ಲ, ನಾನು ಪಿಯುನಲ್ಲಿ ಇರಬೇಕಾದ್ರೇನೆ ತೀರ್ಕೊಂಡ್ರು. ಅಪ್ಪ ಹೋದ್ಮೇಲೆ ಮನೆ ಜವಾಬ್ದಾರಿ ಎಲ್ಲ ನನ್ನ ತಲೆ ಮೇಲೇನೆ ಬಿತ್ತು. ಹಿರಿಮಗಳು ನಾನೇ, ಗಂಡ್ಮಕ್ಳು ಅಂತ ಯಾರೂ ಇಲ್ಲ. ಹಾಗಾಗಿ ಅಮ್ಮ ತಂಗಿ ಮನೆ ಎಲ್ಲದರ ಜವಾಬ್ದಾರಿನ ನಾನು ವಹಿಸ್ಕೊಳ್ಬೇಕಾಯ್ತು ಎಂದವಳ ಧ್ವನಿ ಗದ್ಗದಿತವಾಗಿತ್ತು. ಅದು ಅವನ ಗಮನಕ್ಕೂ ಬಂದಿತ್ತು. ಓ ಐ ಆಮ್ ಸಾರಿ ಆರಾಧ್ಯ, ನಂಗೆ ಗೊತ್ತಿರಲಿಲ್ಲ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ ಅಂತ. ಕ್ಯಾಶುವಲ್ ಆಗಿ ಹೀಗೆ ಕೇಳಿದೆ ಅಷ್ಟೇ. ಬೇಜಾರಾಗಿದ್ರೆ ಐ ಆಮ್ ಸಾರಿ ಎಂದನು. ಅವನ ಮಾತಿಗೆ ಮುಗುಳು ನಕ್ಕವಳು ಚಾಚೆ ಹಾಗೆಲ್ಲ ಏನಿಲ್ಲ ಅವಿನವರೇ, ಬೇಜಾರೇನಿಲ್ಲ ಎಂದು ಹೇಳಿ ಸುಮ್ಮಗಾದಳು. ತದನಂತರ ಮತ್ತೊಮ್ಮೆ ಅವಳನ್ನು ಮಾತಿಗಿಡಿಸಿದನು ಅವಿನ್. ನೀವೆಲ್ಲಿ ತನಕ ಓದಿದ್ದೀರಾ ಕೇಳಿದನು. ಪಿಯು ತನಕ ಮಾತ್ರ. ನಿಮಗಾಗಲೇ ಹೇಳಿದ ಹಾಗೆ ನನ್ನ ತಂದೆ ತೀರ್ಕೊಂಡ್ಮೇಲೆ ಎಲ್ಲ ಜವಾಬ್ದಾರಿ ನನ್ನ ಹೆಗ್ಲ ಮೇಲೇನೆ ಬಿತ್ತು. ಅಮ್ಮ ತಂಗಿನ ಸಾಕಿ ಜೀವನ ಸಾಗಿಸಬೇಕಾದ ಅನಿವಾರ್ಯತೆ ಬಂತು. ಹಾಗಿದ್ದಾಗ ಕೆಲಸಕ್ಕೆ ಹೋಗಲೇಬೇಕಾಗಿತ್ತು. ದುಡಿದ್ರೆ ಮಾತ್ರ ಹೊಟ್ಟೆಗೆ ಹಿಟ್ಟು, ಇಲ್ಲಾಂದರೆ ಮೂಡ ಹೊಟ್ಟೆಗೆ ಕೂಡ ತಣ್ಣೀರು ಬಟ್ಟೆನೆ. ಅಂಥದ್ರಲ್ಲಿ ನಾನು ಓದಿದ್ರೆ ಅವಳನ್ನು ಸಾಕೋದು ಹೇಗೆ? ಅದಕ್ಕೆ ನಾನು ಎಜುಕೇಷನ್ನ ಡ್ರಾಪ್ ಔಟ್ ಮಾಡಿ ಕೆಲಸಕ್ಕೆ ಜಾಯಿನ್ ಆದೆ. ತಂಗಿನ ಓದಿಸಿದೆ. ಆಮೇಲೆ ಅಲ್ಲಿ ಕೊಡೋ ಸಂಬಳ ಯಾವುದಕ್ಕೂ ಸಾಕಾಗಲ್ಲ ಅಂತ ಹೇಳಿ ಬೆಂಗಳೂರಿಗೆ ಬಂದೆ. ಇಲ್ಲಿ ಅಂಜಲಿ ಪರಿಚಯ ಆದ್ಲು. ಮಾಯಾನಗರಿ ಅಂತ ಬೆಂಗಳೂರಿನಲ್ಲಿ ನಂಗೆ ಸಿಕ್ಕಿದ ಒಬ್ಳು ಒಳ್ಳೆ ಗೆಳತಿ ಅಂದರೆ ಅದು ಅಂಜಲಿನೇ. ತುಂಬ ಸಲ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿದ್ದಾಳೆ. ಈಗ ಖುಷಿ ಅಷ್ಟೇ ಎಂದವಳು ತನ್ನ ಮಾತಿಗೆ ಪೂರ್ಣ ವಿರಾಮ ಹಾಕಿದ್ದಳು. ಅವಳ ಮಾತನ್ನು ಗಮನವಿಟ್ಟು ಆಲಿಸಿದ ಅವಿನ್ಗೆ ಆರಾಧ್ಯ ಒಬ್ಬಳು ಛಲಗಾರ್ತಿ ಹೆಣ್ಣು ಅನ್ನುವುದು ತಿಳಿದಿತ್ತು. ಹಾಗೆ ಅವಳ ಜೀವನದಲ್ಲಿ ತನ್ನವರಿಗೋಸ್ಕರ ಅದೆಷ್ಟು ಕಷ್ಟಪಟ್ಟಿದ್ದಾಳೆ, ಹಾಗೆ ತನ್ನವರಿಗೋಸ್ಕರ ತನ್ನೆಲ್ಲ ಕನಸುಗಳನ್ನು ಕೂಡ ತ್ಯಾಗ ಮಾಡಿದ್ದಾಳೆ ಎನ್ನುವುದು ಸ್ಪಷ್ಟವಾಗಿತ್ತು.
ಅದರ ಜೊತೆಗೆ ಅವಳ ಮೇಲೆ ಗೌರವವೂ ಮೂಡಿತ್ತು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮಿಸ್ ಆರಾಧ್ಯ. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ನಿಮ್ಮಂತೊಬ್ಬ ಹೆಣ್ಣು ಮಗಳಿದ್ರೆ ಸಾಕು. ಆ ಮನೆಗೆ ಯಾವ ಗಂಡು ಮಕ್ಕಳ ಅವಶ್ಯಕತೆ ಇರಲ್ಲ ಅನಿಸುತ್ತೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನಿಮ್ಮನ್ನು ನೋಡಿ. ನಿಮಗೆ ಎಜುಕೇಷನ್ ಕಮ್ಮಿ ಇದ್ದರೂ ಕೂಡ ಜೀವನದ ಅನುಭವ ತುಂಬ ಇದೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಎಂದು ಅವಳನ್ನು ಮನಸಾರೆ ಹೊಗಳಿದ ನವೀನ್. ಅವನ ಮಾತಿಗೆ ಅವಳ ಮುದ್ದಾದ ನಗುವೆ ಪ್ರತ್ಯುತ್ತರ. ಅವನಿಗೊಂದು ಮುದ್ದಾದ ಮುಗುಳು ನಗೆ ಕೊಟ್ಟ ಅವಳು ಮತ್ತೆ ತನ್ನ ಮುಖವನ್ನು ಗಾಳಿ ಬೀಸುತ್ತಿದ್ದ ಕಡೆ ಹೊರಳಿಸಿದಳು. ಮುಂದುವರಿಯುವುದು. ಕತೆ ನೆನಪಿದೆ ಅಲ್ವಾ?